ಮೊದಲ ಪಟ್ಟಿಯಲ್ಲಿ ವಿನಯ್ ಕುಲಕರ್ಣಿಗೆ ಸಿಗದ ಟಿಕೆಟ್ ಹಿನ್ನೆಲೆಯಲ್ಲಿ ಎರಡನೇ ಲಿಸ್ಟ್ ನಲ್ಲಾದ್ರೂ ಕುಲಕರ್ಣಿಗೆ ಟಿಕೆಟ್ ಕೈ ಸಿಗಬಹುದಾ ಅಥವಾ ಕೈ ತಪ್ಪುತ್ತಾ ಎರಡನೇ ಲಿಸ್ಟ್ ನಲ್ಲೂ ಕೂಡ ಅನ್ನುವಂತಹದ್ದ ಪ್ರಶ್ನೆ ಇಲ್ಲಿ ಎಲ್ಲರಲ್ಲೂ ಕಾಡ್ತಾ ಇದೆ. ಕುಲಕರ್ಣಿಗೆ ಟಿಕೆಟ್ ಕೈ ತಪ್ಪಲು ಕಟ್ಟಡ ದುರಂತ ಕಾರಣನ ಕುಲಕರ್ಣಿ ಮಾವ ಗಂಗಪ್ಪ ಶಿಂತ್ರಿ ಅವರಿಗೆ ಸೇರಿರುವಂತಹ ಕಟ್ಟಡ ಅದು ಧಾರವಾಡದಲ್ಲಿ ರಾಜಕೀಯ ತಿರುವು ಪಡೆದುಕೊಳ್ತಾ ಇದೆ ಕಟ್ಟಡ ದುರಂತ. ಹೀಗಾಗಿ ವಿನಯ್ಗೆ ಟಿಕೆಟ್ ನೀಡಲು ಹೈಕಮಾಂಡ್ ಹಿಂದೇಟು ಹಾಕ್ತಾ ಇದೆ. ಮಾಜಿ ಸಂಸದ ಐಜಿ ಸನದಿ ಪುತ್ರ ಶಾಕಿರ್ ಸನದಿ ಅಥವಾ ಸದಾನಂದಗೆ ಟಿಕೆಟ್ ನೀಡುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದೆ. ಇವರಿಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡಿಸಲು ರಾಜ್ಯ ಕೈ ಮುಖಂಡರು ಚಿಂತನೆ ಕೂಡ ನಡೆಸಿದ್ದಾರೆ. ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರ ಸಾಕಷ್ಟು ಕುತೂಹಲ ಮೂಡಿಸಿರುವಂತಹದ್ದು. ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಘೋಷಣೆಯನ್ನ ಮಾಡಿಲ್ಲ. ಈಗಾಗಲೇ ಟಿಕೆಟ್ಗಾಗಿ ವಿನಯ್ ಕುಲಕರ್ಣಿ ಹಾಗೂ ಶಾಕಿರ್ ಸನದಿ ನಡುವೆ ಸಿಕ್ಕಾಪಟ್ಟೆ ಫೈಟ್ ಏರ್ಪಟ್ಟಿತ್ತು. ಮಾಜಿ ಸಿಎಂ ಸಿದ್ದರಾಮಯ್ಯ ಆಪ್ತರಾದಂತಹ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು. ಬಹುತೇಕ ಅವರಿಗೆ ಸಿಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಟಿಕೆಟ್ ಸಿಗೋ ನಿರೀಕ್ಷೆಯಲ್ಲಿದ್ದ ವಿನಯ್ ಕುಲಕರ್ಣಿಗೆ ಈಗ ನಿರಾಸೆಯಾಗಿದೆ. ಯಾಕಂತಂದ್ರೆ ಮೊನ್ನೆ ಆದಂತಹ ಧಾರವಾಡದಲ್ಲಿ ಕಟ್ಟಡದ ದುರಂತ ಅದು ರಾಜಕೀಯ ಟ್ವಿಸ್ಟ್ ಪಡೆಯುತ್ತಾ ಅದರಿಂದ ಅವರಿಗೆ ಟಿಕೆಟ್ ಕೈ ತಪ್ಪುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ ಅಂತ ಸದ್ಯದಲ್ಲಿ ಎಲ್ಲರಲ್ಲೂ ಕಾಡ್ತಾ ಇದೆ. ಕಟ್ಟಡ ದುರಂತ ಏನಾಯ್ತು ಮೊನ್ನೆ ಧಾರವಾಡದಲ್ಲಿ, ಅದರಿಂದ ವಿನಯ್ ಕುಲಕರ್ಣಿ ಅವರಿಗೆ ಟಿಕೆಟ್ ಕೈ ತಪ್ಪುವಂತಹ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ಇನ್ನು ಎರಡನೇ ಪಟ್ಟಿಯಲ್ಲಾದ್ರೂ ಟಿಕೆಟ್ ಸಿಗಬಹುದು ಅಂತ ಅವರ ಆಕಾಂಕ್ಷಿಗಳು ನಿರೀಕ್ಷೆಯಲ್ಲಿದ್ದಾರೆ. ಕಾದ್ ನೋಡ್ಬೇಕಾಗುತ್ತೆ. ಓಕೆ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಧಾರವಾಡದಲ್ಲಿ ನಡೆದಂತಹ ಕಟ್ಟಡ ದುರಂತ ಏನು ಅದು ರಾಜಕೀಯ ತಿರುವು ಪಡೆದುಕೊಳ್ತಾ ಇದೆಯಾ ಹೇಗೆ ಅಂತ? ನಮೃತ ಏನು ಕಳೆದ ಮಂಗಳವಾರ ಧಾರವಾಡ ಜಿಲ್ಲೆಯಲ್ಲಿ ನಡೆದಂತಹ ಒಂದು ಕಟ್ಟಡ ದುರಂತ ಪ್ರಕರಣ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈಗಾಗಲೇ ಒಂದು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಲಿಂಗಾಯತರಿಗೆ ಅಥವಾ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಮಾತು ಕೇಳಿ ಬರ್ತಾ ಇತ್ತು. ಅದು ಅಲ್ಲದೆ ಧಾರವಾಡದಲ್ಲಿ ಕಳೆದ ಮಂಗಳವಾರ ನಡೆದಂತಹ ದುರಂತ ಪ್ರಕರಣದಲ್ಲಿ ಈಗಾಗಲೇ 16 ಜನ ಮೃತ ಹೊಂದಿದ್ದು, ಅದರಲ್ಲಿ 56 ಜನಗಳನ್ನ ಈಗಾಗಲೇ ಒಂದು ಸೇಫ್ ಮಾಡಲಾಗಿದೆ, ರಕ್ಷಣೆ ಮಾಡಲಾಗಿದೆ. ಆದ್ರೆ ಅದು ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಯಾಕೆಂತಂದ್ರೆ ಆ ಒಂದು ರಾಜಕೀಯದಿಂದ 15 ಜನ ಮೃತಪಟ್ಟರಿಂದ ಈ ಒಂದು ಬಹುಮಹಡಿ ಕಟ್ಟಡ ಏನಿದೆ ಗಂಗಪ್ಪ ಶಿಂತ್ರಿ ಅಂತೇಳಿ ವಿನಯ್ ಕುಲಕರ್ಣಿ ಅವರ ಮಾವ ಅಂದ್ರೆ ಹೆಣ್ಣು ಕೊಟ್ಟ ಮಾವನಿಗೆ ಸೇರಿದಂತ ಕಟ್ಟಡ ಈ ಒಂದು ಬಹುಮಹಡಿ ಕಟ್ಟಡ. ಹೀಗಾಗಿ ಇದರಿಂದ ವಿನಯ್ ಕುಲಕರ್ಣಿಗೆ ಡ್ಯಾಮೇಜ್ ಆಗಿದೆ. ವಿನಯ್ ಕುಲಕರ್ಣಿಗೆ ಅಲ್ಲಿ ಟಿಕೆಟ್ ಕೊಟ್ಟರು ಸಹಿತ 15 ಜನನ್ನ ಜೀವನವನ್ನು ತೆಗೆದುಕೊಂಡ ಕಟ್ಟಡಕ್ಕೆ ಮಾಲಕ ಗಂಗಪ್ಪ ಶಿಂತ್ರಿ ಇರೋದ್ರಿಂದ ಈ ಒಂದು ಇದರಲ್ಲಿ ವಿನಯ್ ಕುಲಕರ್ಣಿ ಹೆಸರು ಡ್ಯಾಮೇಜ್ ಆಗಿರೋದ್ರಿಂದ ಇಲ್ಲಿ ಬೇರೆ ಹೆಸರು ಕೇಳಿ ಬರ್ತಾ ಇದೆ. ಏನು ಐಜಿ ಸನದಿ ಏನಿದ್ದಾರೆ ಮಾಜಿ ಸಂಸದ ಅವರ ಪುತ್ರ ಶಾಕಿರ್ ಸನದಿ ಇಲ್ಲ ಅಂತಂದ್ರೆ ಸದಾನಂದ ಡಂಗ್ ಅವರಿಗೆ ಕೊಡಬೇಕು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಯಲ್ಲಪ್ಪ, ಮತ್ತೊಂದು ಕಡೆ ಅವರ ಆಕಾಂಕ್ಷಿಗಳಲ್ಲಿ ಒಂದು ನಿರೀಕ್ಷೆ ಇರುವಂತಹದ್ದು ಎರಡನೇ ಪಟ್ಟಿಯಲ್ಲಾದ್ರೂ ಟಿಕೆಟ್ ಸಿಗಬಹುದು ಅನ್ನುವಂತಹದ್ದು, ಇದ್ರ ಬಗ್ಗೆ ನಮೃತ ಏನಂತಂದ್ರೆ ಈಗಾಗಲೇ ಕಾಂಗ್ರೆಸ್ನ ಮೊದಲನೇ ಪಟ್ಟಿ ಏನಿದೆ, ಮೊದಲನೇ ಪಟ್ಟಿಯಲ್ಲಿ ಒಂದು ವಿನಯ್ ಕುಲಕರ್ಣಿಗೆ ಟಿಕೆಟ್ ಕೈ ತಪ್ಪಿರುವಂತದ್ದು. ಆದ್ರೆ ಎರಡನೇ ಟಿಕೆಟ್ ಪಟ್ಟಿಯಲ್ಲಿ ಮೊದಲ ಹೆಸರು ಕೇಳಿ ಬರ್ತಾ ಇರೋದು ಶಾಕಿರ್ ಸನದಿ. ಯಾಕೆಂತಂದ್ರೆ ಈ ಒಂದು ಲೋಕಸಭಾ ಚುನಾವಣೆಗೆ 28 ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ನಿಂದ 3 ಟಿಕೆಟ್ ಆದ್ರೂ ಕೊಡ್ತಾ ಇದ್ರು. ಪ್ರತಿ ಸಲನೂ ಈ ಚುನಾವಣೆಯಲ್ಲಿ 3 ಟಿಕೆಟ್ಗಳನ್ನ ಅಂದ್ರೆ 3 ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರಿಗೆ ಕಾದಿಸಲಾಗಿತ್ತು. ಆದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಿಯೂ ಸಹಿತ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಿಯೂ ಸಹಿತ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಿಲ್ಲ. ಹೀಗಾಗಿ ಒಂದೇ ಒಂದು ಉಳಿದಿರೋದು ಅದು ಧಾರವಾಡ ಲೋಕಸಭಾ ಕ್ಷೇತ್ರ. ಈಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಾದ್ರೆ ಅದು ಧಾರವಾಡ ಕ್ಷೇತ್ರಕ್ಕೆ ಕೊಡಬೇಕು. ಈ ಹಿಂದೆ ಈಗಾಗಲೇ ಒಂದು ಹಾವೇರಿ ಕ್ಷೇತ್ರಕ್ಕೂ ಸಹಿತ ಅಲ್ಪಸಂಖ್ಯಾತರಿಗೆ ಕೊಡಬೇಕಂತ ಇತ್ತು. ಈಗ ಹಿಂದೆ 2 ಲೋಕಸಭಾ ಕ್ಷೇತ್ರದಲ್ಲಿ ಸಲೀಂ ಮೊಹಮ್ಮದ್ ಅವರಿಗೆ ಟಿಕೆಟ್ ನೀಡಲಾಗಿತ್ತು. ಅಲ್ಲಿ ಅವರು ಸುವರ್ಣ ಕಂಡಿದ್ರು. ಹೀಗಾಗಿ ಅಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ DR ಪಾಟೀಲ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದ್ದರಿಂದ ಈಗ ಒಂದು ಲೋಕಸಭಾ ಕ್ಷೇತ್ರ ಉಳಿದುಕೊಂಡಿದ್ದು ಅದು ಧಾರವಾಡ ಕ್ಷೇತ್ರ. ಆ ಧಾರವಾಡ ಕ್ಷೇತ್ರದಲ್ಲಿ ಅದು ಅಲ್ಪಸಂಖ್ಯಾತರಿಗೆ ಮೀಸಲು ಅನ್ನೋದು ಈಗಾಗಲೇ ಎರಡನೇ ಪಟ್ಟಿಯಲ್ಲಿ ಕನ್ಫರ್ಮ್ ಆಗಿದೆಯಾ ಅನ್ನೋ ಅನುಮಾನ ಸಹಿತ ಕಾಡ್ತಾ ಇದೆ ನಮೃತ. ಓಕೆ, ಧನ್ಯವಾದ ಯಲ್ಲಪ್ಪ.